ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 80. ಬೇಕರಿಯಿಂದ ಮನೆಗೆ ಬಂದ ಶ್ರೇಯಸ್ಗೆ ಸ್ವರಾಳನ್ನು ಕಂಡು ಅಚ್ಚರಿಯಾಗಿತ್ತು. ಹೇ ಸ್ವರ, ಯಾವಾಗ ಬಂದೆ ಎಂದು ಕೇಳಿದಾಗ, ನಾನು ಬೆಳಗ್ಗೆನೆ ಬಂದೆ ಕಣೋ ಎಂದವಳು. ನಿನ್ನ ಹಣೆಗೂ ಗಾಯ ಆಗಿದೆ ಎಂದಳು. ಸ್ವರ, ಅದು ಅವನು ನನ್ನ ಜೊತೆ ಇದ್ದ ಎಂದಳು ಶ್ರೇಯಾ. ತದನಂತರ ಮಾತು ಮರೆಸುವ ಸಲುವಾಗಿ, ನಾಡಿದ್ದು ಸಂಡೇ ಪ್ರೇಕ್ಷಾದು ಎಂಗೇಜ್ಮೆಂಟ್ ಇದೆ, ಹೇಗೂ ನೀನು ನಮ್ಮ ಮನೇಲಿದ್ಯಾ, ನೀನು ಬಾ ಎಂದಾಗ, ವಾವ್ ಗುಡ್ ನ್ಯೂಸ್ ಎಂದವಳು. ನನಗೆ ಯಾವ ಡ್ರೆಸ್ ಹಾಕಬೇಕಂತ ಗೊತ್ತಿಲ್ಲ, ನೀನೇ ಸೆಲೆಕ್ಟ್ ಮಾಡಿಕೊಡು ಎಂದು ಸ್ವರ ಹೇಳಿದಾಗ, ಮದುವೆಯಾದ ಹೆಣ್ಮಕ್ಳು ಸೀರೆ ಉಟ್ರೇನೆ ಚಂದ ಎಂದರು ವಸುಧಾರವರು. ಅತ್ತೆಯ ಮಾತನ್ನು ಅನುಮೋದಿಸಿದ ಮೃದುಲಾರವರು, ಚಿನ್ನು ನೀನು ಕೂಡ ಸೀರೆ ಉಡಬೇಕು ಎಂದಾಗ, ಸರಿ ಎಂದಳು. ಅಕ್ಕ, ಪ್ರೇಕ್ಷಕ ಮದುವೆ ಆಗ್ತಿರೋ ಹುಡುಗನ ಹೆಸರೇನು ಎಂದು ಕೇಳಿದಾಗ, ಪ್ರವೀಣ್ ಅಂತ, ಅವಳ ಎದುರು ಮನೆಯ ಹುಡುಗ ಎಂದು ಉತ್ತರಿಸಿದಳು ಶ್ರೇಯಾ. ವಾವ್ ಸೂಪರ್, ಹಾಗಾದರೆ ಅಮ್ಮನ ಮನೆ ಗಂಡನ ಮನೆ ಎರಡು ಅಕ್ಕಪಕ್ಕ, ಯಾವಾಗ ಬೇಕಿದ್ರೂ ಅಮ್ಮನ ಮನೆಗೆ ಬರಬಹುದು, ಲಕ್ಕಿ ಗರ್ಲ್ ಎಂದಳು ನಗುತ್ತಾ. ಸ್ವರ, ನಿನ್ನ ಎಕ್ಸಾಮ್ ಎಲ್ಲ ಹೇಗಿತ್ತು ಎಂದು ಕೇಳಿದ ಮೃದುಲಾರವರಿಗೆ, ಅಮ್ಮ ಎಕ್ಸಾಮ್ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದೇನೆ, ಮತ್ತು ನಂಗೆ ಅರ್ಥವಾಗದ ಲೆಸನ್ಸ್ ಎಲ್ಲ ಶ್ಯಾಮ್ ಹೇಳಿಕೊಟ್ರು ಗೊತ್ತಾ, ಈಸ್ ಎ ಗುಡ್ ಟೀಚರ್, ಅವರಿಗೆ ಆಫೀಸ್ ಬಿಟ್ಟು ಲೆಕ್ಚರರ್ ಆಗ್ಬೋದಿತ್ತು ಎಂದು ತನ್ನ ಪತಿಯನ್ನು ಮನಸಾರೆ ಹೊಗಳಿದಳು. ಓ, ಗಂಡ ಪಾಠ ಮಾಡಿದರೆ ಬೇಗ ಅರ್ಥ ಆಗುತ್ತೆ ನಮ್ಮ ಪುಟ್ಟಿಗೆ ಎಂದು ಅವಳ ಕಾಲೆಳೆದರು ನಾರಾಯಣರವರು. ಹಾಗೇನಿಲ್ಲ ತಾತ ಎಂದು ತುಸು ನಾಚಿಕೆಯಿಂದ ಹೇಳಿದವಳ ಮೊಗ ಕೆಂಪಾಗಿತ್ತು. ಅದನ್ನು ಗಮನಿಸಿದ ವಸುಧಾರವರು, ಇಲ್ಲಿಗೆ ಬಂದ ಮೇಲೆ ನಿನ್ನ ಗಂಡನ ಜೊತೆ ಮಾತಾಡಿದ್ಯಾ ಎಂದು ಕೇಳಿದಾಗಲೇ ಅವಳಿಗೆ ನೆನಪಾಗಿದ್ದು ತಾನು ಶ್ಯಾಮ್ಗೆ ಕರೆ ಮಾಡಿಲ್ಲ ಎಂದು. ತಕ್ಷಣ, ಹೋ ಗಾಡ್, ಇಲ್ಲ ಅಜ್ಜಿ, ಕಾಲ್ ಮಾಡಲಿಲ್ಲ, ಮರ್ತುಬಿಟ್ಟೆ ಎಂದವಳು ತನ್ನ ಕೋಣೆಗೆ ಓಡಿದರೆ ಅವಳ ಚರ್ಯೆ ನೋಡಿ ಉಳಿದವರ ಮೊಗದಲ್ಲಿ ನಗು ಅರಳಿತು. ಮೊಬೈಲ್ ತೆಗೆದಾಗ ಶ್ಯಾಮ್ನಿಂದ ಬಂದ ಮಿಸ್ ಕಾಲ್ಗಳನ್ನು ನೋಡಿ ತಾನು ಪತಿಯನ್ನು ಮರೆತು ಬಿಟ್ಟೆ ಎಂದು ಅವಳಿಗೆ ಬೇಸರವಾಯಿತು. ಮತ್ತೇನು ಯೋಚಿಸದೆ ಅವನಿಗೆ ಕರೆ ಮಾಡಿದಳು. ಏನು ಮೇಡಮ್, ಈಗ ನನ್ನ ನೆನಪಾದ್ನಾ ಎಂದು ಕೇಳಿದಾಗ, ಸಾರಿ ಶ್ಯಾಮ್, ಎಲ್ಲರ ಜೊತೆ ಮಾತಾಡ್ತಾ ಕೂತಿದ್ದೆ, ಮೊಬೈಲ್ ರೂಮಲ್ಲಿತ್ತು, ನಿಮ್ಮ ಕಾಲ್ ಬಂದದ್ದು ಗೊತ್ತಾಗಲಿಲ್ಲ, ಸಾರಿ ಎಂದಳು ಮುದ್ದಾಗಿ. ಇಟ್ಸ್ ಓಕೆ, ಊಟ ಮಾಡಿದ್ಯಾ? ಇಲ್ಲ, ನಿಮ್ದಾಯ್ತಾ? ಇಲ್ಲ. ಯಾಕೆ? ಯಾಕೋ ಹಸಿವಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಊಟ ಮಾಡಬೇಕು ಅಷ್ಟೇ, ಅಲ್ಲಿ ತನಕ ನಾನು ನಿಮ್ಮ ಜೊತೆ ಮಾತಾಡಲ್ಲ ಎಂದಳು. ನಂಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಊಟ ಮಾಡ್ತೇನೆ, ಓಕೆ? ಸರಿ, ಹಾಗಾದರೆ ಆಮೇಲೆ ಮಾತಾಡೋಣ. ಹಾಂ, ಬಾಯ್. ಬಾಯ್, ಟೇಕ್ ಕೇರ್ ಎಂದವ ಕರೆ ಸ್ಥಗಿತಗೊಳಿಸಿದ. ಪ್ರೇಕ್ಷಾಳ ನಿಶ್ಚಿತಾರ್ಥದ ದಿನ. ಅವಳು ಹೇಳಿದಂತೆಯೇ ಶ್ರೇಯಾ ತನ್ನ ಕುಟುಂಬ ಸಮೇತ ಬೆಳಗ್ಗೆ ಹಾಜರಾಗಿದ್ದಳು. ಅವಳ ಗಾಯ ವಾಸಿಯಾಗಿತ್ತು. ಸ್ವಲ್ಪ ಕಲೆ ಇದ್ದಲ್ಲಿ ಮೇಕಪ್ ಮಾಡಿ ಸರಿ ಮಾಡಿದ್ದಳು. ಆದುದರಿಂದ ಪ್ರೇಕ್ಷಾಳಿಗೆ ಅವಳ ಆಕ್ಸಿಡೆಂಟ್ ವಿಷಯ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಶ್ರೀಹಿತ್ ಮತ್ತು ಸರಸ್ವತಿಯವರು ಬಂದಾಗ ಪ್ರೇಕ್ಷಾ ಅವರನ್ನು ಸಂತೋಷದಿಂದಲೇ ಬರಮಾಡಿಕೊಂಡವಳು ತನ್ನ ತಂದೆ ತಾಯಿಗೆ ಅವರನ್ನು ಪರಿಚಯಿಸಿದಳು. ನಿನ್ನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ ಪ್ರೇಕ್ಷಾ, ಇವತ್ತು ನಿನ್ನ ನೋಡಿ ತುಂಬ ಖುಷಿಯಾಯಿತು ಎಂದರು ಉದಯರವರು. ನಮಗೂ ನಿಮ್ಮನ್ನು ನೋಡಿ ಖುಷಿಯಾಯ್ತು ಅಂಕಲ್ ಎಂದ ಶ್ರೀಹಿತ್. ಅಂಕಲ್, ಪ್ರೇಕ್ಷಾಗೆ ಅಣ್ಣನಾಗಿ ಅವಳ ಮದುವೆಗೆ ನಿಮ್ಮ ಜೊತೆ ನಾನು ಓಡಾಡುವೆ. ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸುವೆ. ಇದಕ್ಕೆ ನಿಮ್ಮ ಸಮ್ಮತಿ ಇದೆ ತಾನೆ ಎಂದು ಕೇಳಿದವನಿಗೆ ಸಂತೋಷದಿಂದಲೇ ಸಮ್ಮತಿ ಸೂಚಿಸಿದ್ದರು ಉದಯರವರು. ತದನಂತರ ನಿಶ್ಚಿತಾರ್ಥ ಸರಾಗವಾಗಿ ನೆರವೇರಿತು. ಮುದ್ದಾದ ಗೊಂಬೆಯಂತೆ ತಯಾರಾದವಳನ್ನು ಎವೆ ಇಕ್ಕದೆ ನೋಡುತ್ತಲಿದ್ದ ಪ್ರವೀಣ್. ಅದು ಅವಳ ಗಮನಕ್ಕೂ ಬಂದಾಗ ಒಲವಿನ ಮಹಾಪೂರ ಹರಿಸುವ ಆ ನೋಟಕ್ಕೆ ತಲೆ ತಗ್ಗಿಸಿ ನಾಚಿಕೊಂಡಳು ಹುಡುಗಿ. ಅವಳ ಕೆಂಪೇರಿದ ಕದಪುಗಳನ್ನು ನೋಡಿದವನಿಗೆ ಮುದ್ದು ಮಕ್ಕಳಂತೆ ವರ್ತಿಸುತ್ತಾ ತನಗೆ ಯಾವಾಗಲೂ ಆವಾಸ ಹಾಕುತ್ತಿದ್ದ ಪ್ರೇಕ್ಷಾ ಇವಳೇನ ಎಂದನಿಸಿದಂತೂ ಸುಳ್ಳಲ್ಲ. ತನ್ನ ಅಣ್ಣ ಹಾಗೂ ಶ್ರೇಯಾಳನ್ನು ಪ್ರವೀಣ್ ಹತ್ತಿರ ಕರೆದೊಯ್ದವಳು. ಪ್ರವೀಣ್, ಇವಳು ಶ್ರೇಯಾ ಅಂದರೆ ನನ್ನ ಶ್ರೀ, ಇವಳ ಪರಿಚಯ ನನಗೆ ಈಗಾಗಲೇ ಇದೆ ಅಲ್ವಾ ಎಂದರೆ ಸುಮ್ಮನೆ ತಲೆಯಾಡಿಸಿ ನಕ್ಕವನಿಗೆ, ಇವನು ನನಗೆ ದೇವರು ಕೊಟ್ಟ ಅಣ್ಣ ಶ್ರೀಹಿತ್ ಎಂದು ಶ್ರೀಹಿತನ್ನು ಪ್ರವೀಣ್ಗೆ ಪರಿಚಯ ಮಾಡಿಕೊಟ್ಟಳು. ಪ್ರವೀಣ್, ಇನ್ನೊಂದು ವಿಷಯ ಏನು ಗೊತ್ತಾ, ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಎಂದಳು ಖುಷಿಯಿಂದ. ಹೋ, ಕಂಗ್ರ್ಯಾಚುಲೇಷನ್ಸ್, ನೈಸ್ ಪೇರ್ ಎಂದು ಶ್ರೇಯಾ ಶ್ರೀಹಿತ್ ಜೋಡಿಯನ್ನು ಹೊಗಳಿದ್ದ ಪ್ರವೀಣ್. ಇಬ್ಬರೂ ಚಂದದ ನಗು ಬೀರಿ ಥ್ಯಾಂಕ್ ಯು ಎಂದು ಒಟ್ಟಿಗೆ ಹೇಳಿದಾಗ ಪ್ರೇಕ್ಷಾ ಓ ಎಂದು ರಾಗ ಎಳೆದಳು. ಶ್ರೇಯಾ ತುಸು ಮುಜುಗರವಾಗಿ ತನ್ನ ತಾಯಿಯ ಬಳಿ ಹೋದರೆ ಪ್ರೇಕ್ಷಾಳಿಗಾಗಿ ಜೊತೆಯಾದವಳು ಮಾತಿನ ಮಲ್ಲಿ ಸ್ವರ. ಇಬ್ಬರು ಹರಟೆ ಹೊಡೆಯುವುದನ್ನು ಕೇಳಿ ಸುಸ್ತಾದ ಪ್ರವೀಣ್ ಹಾಗೂ ಶ್ರೀಹಿತ್ ಅವರಿಂದ ತುಸು ದೂರದಲ್ಲಿ ನಿಂತು ತಮ್ಮ ತಮ್ಮ ವೃತ್ತಿಯ ಬಗ್ಗೆ ಮಾತನಾಡತೊಡಗಿದರು. ಅಂದು ಶ್ರೇಯಾ ಶ್ರೀಹಿತ್ ಜೊತೆ ಮುಕ್ತವಾಗಿ ಮಾತನಾಡಬೇಕೆಂದುಕೊಂಡ ದಿನ. ಆದರೆ
ಪ್ರೇಕ್ಷಳ ನಿಶ್ಚಿತಾರ್ಥದ ಸಲುವಾಗಿ ಅವಳಿಗೆ ಅವನ ಜೊತೆ ಮುಕ್ತವಾಗಿ ಮಾತನಾಡಲಾಗಲಿಲ್ಲ. ಸರಸ್ವತಿಯವರು ಶ್ರೀಯಾಳ ಬಳಿ ಬಂದವರೇ ಅವಳ ತಲೆ ಸವರಿ, ಈಗ ಹೇಗಿದೆಯೋ ಪುಟ್ಟ ಎಂದು ವಿಚಾರಿಸಿದರೆ ಅವರ ಕಣ್ಣಲ್ಲಿ ತನ್ನೆಡೆಗಿದ್ದ ಪ್ರೀತಿ ಹಾಗೂ ವಾತ್ಸಲ್ಯಕ್ಕೆ ಅವಳ ಕಣ್ತುಂಬಿತು. ಅರೆ, ಅಳ್ತಾ ಇದೆಯಾ? ಯಾಕಮ್ಮ, ಏನಾಯಿತು? ಈಗಲೂ ನೋವಿದೆಯಾ ಎಂದು ಕಾಳಜಿಯಿಂದ ಕೇಳಿದವರಿಗೆ, ಇಲ್ಲ, ಅದು ಕಣ್ಣಿಗೇನೋ ಬಿತ್ತು, ನೋವು ಕಡಿಮೆಯಾಗಿದೆ. ಅತ್ತೆ, ನಾನು ನಿಮ್ಮನ್ನು ಅಮ್ಮ ಅಂತ ಕರೆಯಬಹುದಾ ಎಂದು ಕೇಳಿದವಳ ಮಾತಿಗೆ ಭಾವುಕರಾದವರು, ಅದಕ್ಕಿಂತ ಖುಷಿ ಇನ್ನೇನಿದೆ ಕಂದ ಎಂದರು. ಅವರನ್ನು ಲಘುವಾಗಿ ಆಲಂಗಿಸಿದಳು. ತನ್ನ ತಾಯಿ ಹಾಗೂ ಮಡದಿಯ ನಡುವಿನ ಈ ಸ್ನೇಹ ಶ್ರೀಹಿತ್ಗೆ ತುಂಬ ಖುಷಿ ಕೊಟ್ಟಿತು. ಅತ್ತೆ ಸೊಸೆ ಏನು ಮಾಡ್ತಿದ್ದೀರಾ ಎನ್ನುತ್ತಾ ಅವರ ಬಳಿಗೆ ಬಂದವ, ಶ್ರೀ, ತಪ್ಪು ಮಾಡಿಬಿಟ್ಟೆ ನೀನು, ನಾನು ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದು ಗಂಭೀರವಾಗಿ ಹೇಳಿದವನ ಮಾತಿಗೆ ಗಾಬರಿಯಾದಳು ಶ್ರೀಯಾ. ತಾನು ಏನು ತಪ್ಪು ಮಾಡಿದೆ ಎಂದು ಯೋಚಿಸಿದವಳಿಗೆ ಉತ್ತರ ಸಿಗದೆ ಅವನತ್ತ ನೋಡಿದಾಗ ಅವನು ಅವಳನ್ನು ನೋಡಿ ನಗು ಚೆಲ್ಲಿದರೆ ಅವಳಿಗೆ ಅವನ ನಗುವಿನ ಹಿಂದಿನ ಕಾರಣ ತಿಳಿಯಲಿಲ್ಲ. ಮಗ ಸೊಸೆ ಜೊತೆಯಲ್ಲಿರಲಿ, ಮಧ್ಯೆ ತಾವೇಕೆ ಎಂದುಕೊಂಡ ಸರಸ್ವತಿಯವರು ಮೃದುಲಾರವರ ಬಳಿ ಹೋಗಿ ಅವರ ಜೊತೆ ಮಾತಿಗಿಳಿದರು. ಹಿತ್, ನಾನೇನು ಮಾಡಿದೆ ಎಂದವಳು ಏನು ನೆನಪಿಗೆ ಬಂದಂತೆ. ಹೌದು ಹಿತ್, ನಾನು ತಪ್ಪು ಮಾಡಿದೆ. ಇವತ್ತು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ದೆ. ಆದರೆ ಪ್ರೇಕ್ಷಾ ಎಂಗೇಜ್ಮೆಂಟ್ ಇದ್ದಿದ್ದರಿಂದ ನನಗೆ ನಿನ್ನನ್ನು ಹೊರಗಡೆ ಭೇಟಿ ಮಾಡುವುದಕ್ಕೋ ಅಥವಾ ಮಾತಾಡಲಿಕ್ಕೋ ಆಗಲಿಲ್ಲ ಎಂದವಳು ಬೇಸರದಿಂದ ತಲೆ ತಗ್ಗಿಸಿದರೆ ಅವಳನ್ನು ನೋಡಿದವನಿಗೆ ಅಯ್ಯೋ ಎಂದನಿಸಿತು. ನಾನು ಹೇಳಿದ್ದು ಆ ತಪ್ಪಿನ ಬಗ್ಗೆ ಅಲ್ಲ ಶ್ರೀ ಎಂದಾಗ ತಲೆ ಎತ್ತಿದವಳು ಮತ್ತೆ ಯಾವುದು ಎಂಬಂತೆ ಅವನನ್ನು ನೋಡಿದಾಗ, ಅದು ನಿನ್ನ ಅಮ್ಮನನ್ನು ಹಗ್ ಮಾಡ್ತಿದ್ದೀಯಲ್ವಾ, ಒಂದಿನ ಕೂಡ ನನ್ನನ್ನು ಹಾಗೆ ಹಗ್ ಮಾಡಲಿಲ್ಲ ಎಂದ ಪುಟ್ಟ ಮಗುವಿನಂತೆ. ಅವನ ಮಾತಿಗೆ ಕ್ಷಣ ನಾಚಿಕೆಯಾದರೂ ಅದನ್ನು ತೋರಗೊಡದೆ ಹುಸಿ ಕೋಪ ನಟಿಸಿದಳು. ಆದರೆ ಅವಳ ಮುಖ ಕೆಂಪಾಗಿದ್ದನ್ನು ಆಗಲೇ ಗಮನಿಸಿದ್ದವನ ತುಟಿಯಂಚಲ್ಲಿ ಕಿರುನಗೆ ಮೂಡಿತು. ಹಿತ್, ನಿನಗೆ ಯಾವಾಗ ಹೇಗೆ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ. ಯಾರಾದರೂ ನೀನು ಹೇಳಿದನ್ನು ಕೇಳಿಸಿಕೊಂಡ್ರೆ ಎಂಬ ಮಾತನ್ನು ಅರ್ಧಕ್ಕೆ ತಡೆದವ, ಕೇಳಿಸಿಕೊಂಡ್ರೆ ಕೇಳಿಸಿಕೊಳ್ಳಿ ಬಿಡು, ನೀನು ನನ್ನ ಹೆಂಡತಿ, ಸೊ ನನಗೆ ಬೇರೆಯವರ ಬಗ್ಗೆ ತಲೆಗೆಡಿಸಿಕೊಳ್ಳುವ ಅಗತ್ಯವಿಲ್ಲ ಎಂದಾಗ ಮುಖ ತಿರುಗಿಸಿ ತನ್ನ ತಾಯಿಯ ಬಳಿ ಹೋದಳು ಶ್ರೀಯಾ. ಅವಳು ಹೋದತ್ತಲೇ ನೋಡಿದವನ ಮೊಗದಲ್ಲಿ ಅವಳ ಹುಸಿ ಮುನಿಸು ನೆನೆದು ಕಿರುನಗೆ ಮೂಡಿತು. ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ, ನನ್ನ ಸೊಸೆ ಏನಾದರೂ ಹೇಳಿದ್ಲಾ ಎಂದು ಸರಸ್ವತಿಯವರು ಹುಬ್ಬೇರಿಸಿದಾಗ ಅವಳು ಮಾತನಾಡದೇ ಇರುವುದಕ್ಕೆ ಈ ನಗು ಎಂದವ ಶ್ರೇಯಸ್ ಬಳಿ ಹೋಗಿ ಅವನ ಜೊತೆ ಹರಡುತ್ತಾ ಓರೆಗಣ್ಣಿನಲ್ಲಿ ತನ್ನವಳನ್ನು ನೋಡುತ್ತಿದ್ದ. ಇನ್ನು ಅವಳು ಅವನ ಸರಿ ತಿಳಿದರೂ ತಿಳಿಯದಂತೆ ಇದ್ದಳು. ಪ್ರೇಕ್ಷಾ ಹಾಗೂ ಪ್ರವೀಣ್ ಮದುವೆ 1 ತಿಂಗಳ ನಂತರ ಬರುವ ಶುಭ ಮುಹೂರ್ತದಲ್ಲಿ ನೆರವೇರುವುದು ಎಂದು ಹಿರಿಯರು ನಿರ್ಧರಿಸಿದರು. ತನ್ನ ಮದುವೆಗೆ ಯಾವ ಥರ ಸೀರೆ ಉಡಬೇಕು, ಮದುವೆಯಲ್ಲಿ ತಾನು ಹೇಗೆ ಕಾಣಿಸಬೇಕು, ಮೆಹಂದಿ ಡಿಸೈನ್ ಮತ್ತು ಅವತ್ತು ಹಾಕುವ ಬಟ್ಟೆ ಎಲ್ಲ ವಿಷಯಗಳ ಬಗ್ಗೆ ಶ್ರೀಯಾಳ ಜೊತೆ ಚರ್ಚಿಸುತ್ತಿದ್ದಳು ಪ್ರೇಕ್ಷಾ. ಆದರೆ ಅಭಿಪ್ರಾಯ ತಿಳಿಸುವ ಗೋಜಿಗೆ ಅವಳು ಹೋಗಲಿಲ್ಲ. ಪ್ರೇಕ್ಷಾ ಹೇಳಿದಕ್ಕೆಲ್ಲ ಹೂಂಗುಟ್ಟುತ್ತಿದ್ದಳಷ್ಟೆ. ಮರುದಿನ ಸರಸ್ವತಿಯವರು ಶ್ರೀಯಾ ಹಾಗೂ ಶ್ರೀಹಿತ್ ಜಾತಕವನ್ನು ತೋರಿಸಿ ಮದುವೆಯ ಮುಹೂರ್ತವನ್ನು ನಿಗದಿಪಡಿಸಲು ಪುರೋಹಿತರ ಬಳಿ ಹೋದರು. 2 ಜಾತಕವನ್ನು ಸರಿಯಾಗಿ ಪರಿಶೀಲಿಸಿದವರು ಗಂಭೀರವಾಗಿ ಸರಸ್ವತಿಯವರತ್ತ ನೋಡಿದಾಗ ಏನಾದರೂ ಸಮಸ್ಯೆ ಇರಬಹುದಾ ಎಂದುಕೊಂಡವರು, ಏನಾಯಿತು ಗುರುಗಳೇ, ಜಾತಕ ಹೊಂದಾಣಿಕೆ ಇದೆ ತಾನೆ ಎಂದು ಗಾಬರಿಯಿಂದ ಕೇಳಿದಾಗ ಅವರ ಮುಖದಲ್ಲಿ ಕಂಡದ್ದು ಮಂದಹಾಸ. ಏನೆಂದು ಅರ್ಥವಾಗದೆ ನೋಡಿದವರಿಗೆ ಈ ಜಾತಕಗಳ ನಡುವೆ ಹೊಂದಾಣಿಕೆ ಇರದೇ ಇರಲು ಸಾಧ್ಯವಿಲ್ಲ. ಆದರೆ ಎಂದವರು ಮಾತು ನಿಲ್ಲಿಸಿದಾಗ ಬೇರೆ ಏನಾದರೂ ಸಮಸ್ಯೆನಾ ಎಂದು ಕೇಳಿದವರಿಗೆ ಈ ಹೆಣ್ಣಿನ ಜಾತಕದಲ್ಲಿ 2 ವಿವಾಹ ಯೋಗ ಕಾಣುತ್ತದೆ ಎಂದವರು ಶಾಂತವಾಗಿ ಸರಸ್ವತಿಯವರನ್ನು ನೋಡಿದರು. ಮುಂದುವರೆಯುವುದು